1. ಯಾವ ಅರಸರ ಕಾಲದಲ್ಲಿ ಯೆಶಾಯನಿಗೆ ದೈವದರ್ಶನ ಉಂಟಾಯಿತು? ಉತ್ತರ: ಉಜ್ಜೀಯ, ಯೋಥಾಮ, ಆಹಾಜ, ಹಿಜ್ಕೀಯ. 2. ಯೆಶಾಯನು ಯಾರ ಮಗನು? ಉತ್ತರ: ಆಮೋಚನ ಮಗನು. ಯೆಶಾಯ 1ನೇ ಅಧ್ಯಾಯದ 1ನೇ ವಚನ. 3. ಚೀಯೋನ್ ನಗರಿಯೊಂದೇ ಉಳಿದು ಯಾವ ರೀತಿಯಲ್ಲಿ ಇದೆ? ಉತ್ತರ: ದ್ರಾಕ್ಷೆ ತೋಟದ ಮಂಚಿಕೆಯಂತೆಯೂ ಸೌತೆಯ ಹೊಲದ ಗುಡಸಲಿನ ಹಾಗೂ ಮುತ್ತಿದ ಪಟ್ಟಣದೋಪಾದಿಯಲ್ಲಿಯೂ ಇದೆ. ಯೆಶಾಯ 1ನೇ ಅಧ್ಯಾಯದ 8ನೇ ವಚನ. 4. ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಏನಾಗಿದ್ದಾಳೆ? ಉತ್ತರ: ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ಯೆಶಾಯ 1ನೇ ಅಧ್ಯಾಯದ 21ನೇ ವಚನ. 5. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಡ್ಯಾಶ್. ಉತ್ತರ: ಬಿಳುಪಾಗುವವು. ಯೆಶಾಯ 1ನೇ ಅಧ್ಯಾಯದ 18ನೇ ವಚನ. 6. ಸೆಣಬಿನ ಗುಂಜು ಯಾರು? ಉತ್ತರ: ಬಲಿಷ್ಠನೇ. ಯೆಶಾಯ 1ನೇ ಅಧ್ಯಾಯದ 31ನೇ ವಚನ. 7. ಯಾವುದು ಅಂತ್ಯಕಾಲದಲ್ಲಿ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು? ಉತ್ತರ: ಯೆಹೋವನ ಮಂದಿರದ ಬೆಟ್ಟವು. ಯೆಶಾಯ 2ನೇ ಅಧ್ಯಾಯದ 2ನೇ ವಚನ. 8. ಚೀಯೋನಿನಿಂದ ಏನು ಹೊರಡುವುದು? ಉತ್ತರ: ಧರ್ಮೋಪದೇಶ. ಯೆಶಾಯ 2ನೇ ಅಧ್ಯಾಯದ 3ನೇ ವಚನ. 9. ಯೆರೂಸಲೇಮಿನಿಂದ ಏನು ಹೊರಡುವುದು? ಉತ್ತರ: ಯೆಹೋವನ ವಾಕ್ಯವು. ಯೆಶಾಯ 2ನೇ ಅಧ್ಯಾಯದ 4ನೇ ವಚನ. 10. ಸೇನಾಧೀಶ್ವರನಾದ ಯೆಹೋವನ ನ್ಯಾಯ ನಿರ್ಣಯ ದಿವಸವು ಯಾರಿಗೆ ಸಂಭವಿಸುವುದು? ಉತ್ತರ: ಗರ್ವದಿಂದ ಹೆಚ್ಚಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು. ಯೆಶಾಯ 2ನೇ ಅಧ್ಯಾಯದ 12ನೇ ವಚನ. 11. ಜನರು ಬಂಡೆಗಳ ಗವಿಗಳಲ್ಲಿಯೂ ಮತ್ತು ಹಳ್ಳಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವುದು ಯಾವಾಗ? ಉತ್ತರ: ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಏಳುವಾಗ. ಯೆಶಾಯ 2ನೇ ಅಧ್ಯಾಯದ 19ನೇ ವಚನ. 12. ಜೀವನಕ್ಕೆ ಆಧಾರಕೋದ್ಧಾರಕವಾದ ಅನ್ನಪಾನಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ಯೆಹೂದದಿಂದಲೂ ತೆಗೆದು ಬಿಡುವವನು ಯಾರು? ಉತ್ತರ: ಕರ್ತನೂ ಸೇನಾಧೀಶ್ವರನೂ ಆಗಿರುವ ಯೆಹೋವನು. ಯೆಶಾಯ 3ನೇ ಅಧ್ಯಾಯದ 1ನೇ ವಚನ. 13. ತಮ್ಮ ಪಾಪವನ್ನು ಮರೆಮಾಚದೆ ಯಾರಂತೆ ಮೆರೆಯಿಸುತ್ತಾರೆ? ಉತ್ತರ: ಸೊದೋಮಿನವರಂತೆ. ಯೆಶಾಯ 3ನೇ ಅಧ್ಯಾಯದ 9ನೇ ವಚನ. 14. ಅವರ ಕಾರ್ಯಗಳಿಗೆ ತಕ್ಕ ಪ್ರತಿಫಲವು ಯಾರಿಗೆ ಲಭಿಸುವುದು? ಉತ್ತರ: ದುಷ್ಟರಿಗೆ. ಯೆಶಾಯ 3ನೇ ಅಧ್ಯಾಯ 11ನೇ ವಚನ. 15. ಕಡೆಗಣ್ಣು ಹಾಕುತ್ತಾ ಕುಲಿಕಿ ಹೆಜ್ಜೆಯಿಡುತ್ತಾ ನಡೆಯುವ ಸ್ತ್ರೀಯರು ಯಾರು? ಉತ್ತರ: ಚೀಯೋನಿನ ಹೆಂಗಸರು. ಯೆಶಾಯ 3ನೇ ಅಧ್ಯಾಯ 16ನೇ ವಚನ. 16. ಚೀಯೋನಿನ ಸ್ತ್ರೀಯರ ಕಲ್ಪಶವನ್ನೂ ಯೆರೂಸಲೇಮಿನ ರಕ್ತವನ್ನೂ ಕರ್ತನು ಯಾವುದರಿಂದ ಶುದ್ಧೀಕರಿಸುವರು? ಉತ್ತರ: ನ್ಯಾಯ ತೀರ್ಪಿನ ಆತ್ಮದಿಂದ ಮತ್ತು ದಹಿಸುವ ಆತ್ಮದಿಂದ. ಯೆಶಾಯ 4ನೇ ಅಧ್ಯಾಯ 4ನೇ ವಚನ. 17. ಯೆಹೋವನ ದ್ರಾಕ್ಷೆಯ ತೋಟವು ಏನಾಗಿದೆ?
ಉತ್ತರ ಇಸ್ರಾಯೇಲ್ಯರ ಮನೆತನ. ಯೆಶಾಯ 5ನೇ ಅಧ್ಯಾಯ 7ನೇ ವಚನ. 18 ಯೆಹೋವನ ಇಷ್ಟದ ಗಿಡ ಯಾವುದು? ಉತ್ತರ ಯೆಹೂದದ ಜನ. ಯೆಶಾಯ 5ನೇ ಅಧ್ಯಾಯ 7ನೇ ವಚನ. 19 ಯೆಹೋವನು ನ್ಯಾಯವನ್ನು ನಿರೀಕ್ಷಿಸಿದಾಗ ಸಿಕ್ಕಿದ್ದು ಏನು? ಉತ್ತರ ನರಹತ್ಯವೇ. ಯೆಶಾಯ 5ನೇ ಅಧ್ಯಾಯ 7ನೇ ವಚನ. 20 ನನ್ನ ಜನರು ಹೇಗೆ ಸೆರೆಗೆ ಹೋಗುವುದು ಖಂಡಿತ? ಉತ್ತರ ಜ್ಞಾನಹೀನರಾಗಿ. ಯೆಶಾಯ 5ನೇ ಅಧ್ಯಾಯ 13ನೇ ವಚನ. 21 ಯಾವ ಅರಸನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಯೆಶಾಯನು ಕಂಡನು? ಉತ್ತರ ಉಜ್ಜಿಯ ಅರಸನು. ಯೆಶಾಯ 6ನೇ ಅಧ್ಯಾಯ 1ನೇ ವಚನ. 22 ಎಲ ಅಲ್ಲೋನ್ ಮರಗಳನ್ನು ಕಡಿದ ಮೇಲೆ ಅವುಗಳ ಬುಡವು ನಿಲ್ಲುವ ಹಾಗೆ ದೇವಕುಲವು ಹೇಗೆ ನಿಲ್ಲುವುದು? ಉತ್ತರ ಮೋಟುಬುಡವಾಗಿ. ಯೆಶಾಯ 6ನೇ ಅಧ್ಯಾಯ 13ನೇ ವಚನ. 23 ಅರಾಮ್ಯರ ಅರಸನು ಯಾರು? ಉತ್ತರ ರೆಚೀನ. ಯೆಶಾಯ 7ನೇ ಅಧ್ಯಾಯ 1ನೇ ವಚನ. 24 ಶೆಯಾರ್ ಯಾಶೂಬ್ ಎಂದರೇನು? ಉತ್ತರ ಜನಶೇಷವು ತಿರುಗಿಕೊಳ್ಳುವುದು. ಯೆಶಾಯ 7ನೇ ಅಧ್ಯಾಯ 3ನೇ ವಚನ. 25 ಸಮಾರ್ಯಕ್ಕೆ ಶಿರಸ್ಸು ಯಾರು? ಉತ್ತರ ರೆಮಲ್ಯನ ಮಗನಾದ ಪೆಕಹ. ಯೆಶಾಯ 7ನೇ ಅಧ್ಯಾಯ 8ನೇ ವಚನ. 26 ಎಷ್ಟು ವರ್ಷಗಳೊಳಗೆ ಎಫ್ರಾಯಿಮ್ಯರು ಭಂಗಪಟ್ಟು ಜನಾಂಗವೆನಿಸಿಕೊಳ್ಳರು? ಉತ್ತರ 65 ವರುಷಗಳೊಳಗೆ. ಯೆಶಾಯ 8ನೇ ಅಧ್ಯಾಯ 9ನೇ ವಚನ. 27 ಕನ್ನಿಕೆಯ ಮಗನನ್ನು ಏನೆಂದು ಕರೆಯುವರು? ಉತ್ತರ ಇಮ್ಮಾನುವೇಲ. ಯೆಶಾಯ 7ನೇ ಅಧ್ಯಾಯ 14ನೇ ವಚನ. 28 ಬಾಡಿಗೆಯ ಕ್ಷೌರದ ಕತ್ತಿ ಯಾರು? ಉತ್ತರ ಅಶ್ಶೂರದ ರಾಜ. ಯೆಶಾಯ 7ನೇ ಅಧ್ಯಾಯ 20ನೇ ವಚನ. 29 ಮಹೇರ್ ಶಾಲಾಲ್ ಹಾಷ್ ಬಜ್ ಎಂದರೇನು? ಉತ್ತರ ಸೂರೆಗೆ ಆತುರ, ಕೊಳ್ಳೆಗೆ ಅವಸರ. ಯೆಶಾಯ 8ನೇ ಅಧ್ಯಾಯ 1ನೇ ವಚನ. 30 ನಂಬಿಗಸ್ತರಾದ ಸಾಕ್ಷಿಗಳು ಯಾರು? ಉತ್ತರ ಯಾಜಕನಾದ ಉರಿಯ, ಎಬೆರ್ಬಕ್ಯನ ಮಗನಾದ ಜೆಕರ್ಯ. ಯೆಶಾಯ 8ನೇ ಅಧ್ಯಾಯ 2ನೇ ವಚನ. 31 ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯ ಇಸ್ರಾಯೇಲ್ಯರ ಮಧ್ಯದಲ್ಲಿ ಇದ್ದವರು ಯಾರು? ಉತ್ತರ ಯೆಶಾಯನು ಮತ್ತು ಆತನ ಮಕ್ಕಳು. ಯೆಶಾಯ 8ನೇ ಅಧ್ಯಾಯ 18ನೇ ವಚನ. 32 ಇಸ್ರಾಯೇಲಿನ ತಲೆಬಾಲಗಳು ಯಾರು ಯಾರು? ಉತ್ತರ ಘನ ಹೊಂದಿದ ಹಿರಿಯನೇ ತಲೆ, ಸುಳ್ಳು ಬೋಧನೆ ಮಾಡುವ ಪ್ರವಾದಿಯೇ ಬಾಲ. ಯೆಶಾಯ 9ನೇ ಅಧ್ಯಾಯ 15ನೇ ವಚನ. 33 ಪ್ರವಾದನೆಯ ಪ್ರಕಾರ ಯಾರಾರು ಯಹೂದದ ವಿರೋಧವಾಗಿ ತಿರುಗಿ ಬೀಳುವರು? ಉತ್ತರ ಮನಸ್ಸೆ ಮತ್ತು ಎಫ್ರಾಯಿಮ್. ಯೆಶಾಯ 9ನೇ ಅಧ್ಯಾಯ 21ನೇ ವಚನ. 34 ದೇವರ ಕೋಪವೆಂಬ ಕೋಲು ಎಂದು ಯಾರನ್ನು ಉಲ್ಲೇಖಿಸಲಾಗಿದೆ? ಉತ್ತರ ಅಶ್ಶೂರ. ಯೆಶಾಯ 10ನೇ ಅಧ್ಯಾಯ 5ನೇ ವಚನ.
35 ಜನಶೇಷವು ಅಂದರೆ ಯಾರು? ಉತ್ತರ ಯಾಕೋಬ್ಯರಲ್ಲಿ ಉಳಿದದ್ದು. ಯೆಶಾಯ 10ನೇ ಅಧ್ಯಾಯ 21ನೇ ವಚನ. 36 ಯಾವ ಊರಿನ ನಿವಾಸಿಗಳು ವಲಸೆ ಹೋದರು? ಉತ್ತರ ಗೀಬೀಮಿನ ನಿವಾಸಿಗಳು. ಯೆಶಾಯ 10ನೇ ಅಧ್ಯಾಯ 31ನೇ ವಚನ. 37 ಲೆಬನೋನಿನ ವನವು ಯಾರಿಂದ ಬಿದ್ದು ಹೋಗುವುದು? ಉತ್ತರ ಬಲಿಷ್ಠನಿಂದ. ಯೆಶಾಯ 10ನೇ ಅಧ್ಯಾಯ 34ನೇ ವಚನ. 38 ಯೆಹೋವನು ಓರೇಬನ ಬಂಡೆಯ ಹತ್ತಿರ ಯಾರನ್ನು ಹತ ಮಾಡಿದನು? ಉತ್ತರ ಮಿದ್ಯಾನ್ಯರನ್ನು. ಯೆಶಾಯ 10ನೇ ಅಧ್ಯಾಯ 26ನೇ ವಚನ. 39 ಇಸ್ರಾಯೇಲಿನ ಎಷ್ಟು ಶೇಷ ದೇವರ ಕಡೆಗೆ ತಿರುಗಿಕೊಳ್ಳುವುದು? ಉತ್ತರ ಒಂದು ಶೇಷ ಮಾತ್ರ. ಯೆಶಾಯ 10ನೇ ಅಧ್ಯಾಯ 22ನೇ ವಚನ. 40 ಯಾವುದು ಇಸ್ರಾಯೇಲ್ಯರ ದಹಿಸುವ ಅಗ್ನಿಯಾಗುವುದು? ಉತ್ತರ ಇಸ್ರಾಯೇಲ್ಯರ ಪರಂಜ್ಯೋತಿಯು. ಯೆಶಾಯ 10ನೇ ಅಧ್ಯಾಯ 17ನೇ ವಚನ.